ನೋಡ್ರಿ, ರಾಜ್ಯ ರಾಜಕೀಯ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಈಗ ಇಂಥ ಒಂದು ಪ್ರಶ್ನೆ ಜನರ ಮನಸ್ಸಲ್ಲಿ ಮೂಡ್ತಾ ಇದೆ. ಒಂದು ಕಡೆ ವಿಚಾರದ ರಾಜಕೀಯ, ಸಂಸ್ಕೃತಿಯುತ ಮಾತು, ಸಂವಿಧಾನ ಮೌಲ್ಯ ಅಂತ ಮಾತನಾಡೋ ನಾಯಕರು ಇದ್ದಾರೆ. ಇನ್ನೊಂದು ಕಡೆ ನಾಲ್ಗೆ ಜಾರಿಸಿ ಅಧಿಕಾರದ ದರ್ಪ ತೋರಿಸುವಂಥವರು ಕೂಡ ಇದ್ದಾರೆ. ಇದೇ ವ್ಯತ್ಯಾಸ ಇಂದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದೊಳಗಲ್ಲೂ ಅಂದರೆ ಕಾಂಗ್ರೆಸ್ ಪಕ್ಷದೊಳಗಡೆ ಎಲ್ಲರೂ ಕೂಡ ಒಂದೇ ತರಹ ಅಲ್ಲ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟು ಇವೆ. ಒಂದು ಕಡೆ ಶಾಂತ ವಿಚಾರಾತೀತ ನಾಯಕತ್ವ, ಮತ್ತೊಂದು ಕಡೆ ಗರಂ ಸ್ವಭಾವ, ಅಹಂಕಾರ. ಈ ಕಾಂಟ್ರಾಸ್ಟ್ ಅನ್ನ ನೋಡಿದ್ರೆ ಜನರೇ ತೀರ್ಮಾನ ಮಾಡ್ತಾರೆ ಯಾರು ನಿಜವಾದ ನಾಯಕ ಅಂತ. ಉದಾಹರಣೆಗೆ ಈಗ ಇತ್ತೀಚೆಗೆ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರು ಯಾವುದೋ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿ ಜೊತೆಗೆ ಏನೋ ಒಂದು ಮಾತನಾಡಿದ್ರು. ತಕ್ಷಣ ನಾವು ಸುದ್ದಿ ಮಾಡಿದ್ವಿ. ಅವರು ತಕ್ಷಣ ಬಂದು ನಾನು ತಪ್ಪು ಮಾಡಿದ್ದೀನಿ, ಸಾರಿ ಅಂತ ಕೂಡ ಮಾಧ್ಯಮದ ಮುಂದೆ ಹೇಳ್ಕೊಂಡ್ರು. ಒಪ್ಕೊಂಡ್ರು ತಾನೆ. ಇವ್ರು ಯಾಕೆ ಒಪ್ಕೊಳ್ತಾ ಇಲ್ಲ? ಅವರ ಶೈಲಿ ಒಂಥರ, ಅವರು ಮಾತನಾಡಿದರೆ ಅರ್ಥ ಇರುತ್ತೆ, ತೂಕ ಇರುತ್ತೆ, ಡೇಟಾ ಇರುತ್ತೆ. ಮಹಿಳಾ ಗೌರವ ಬಗ್ಗೆ ಒಂದು ಅವರು ಯಾವತ್ತೂ ಕೂಡ ಸಂಯಮದಿಂದ ಮಾತನಾಡಿದ್ರು. ಫೈನಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಯ್ತು, ಸಾರಿ ಅಂತ ಕೂಡ ಕೇಳಿದ್ರು. ಆದರೆ ಈತ ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಈ ಒಂದು ಘಟನೆ ನೋಡಿದ್ರೆ ತಲೆ ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ವಿರುದ್ಧ ಬಂದಿರತಕ್ಕಂಥ ಒಂದು ಆಡಿಯೋ ಆರೋಪಗಳು ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈಗ ನೀವೇನು ಕೇಳಿಸ್ಕೊಂಡ್ರಿ ಆ ಒಂದು ಆಡಿಯೋ, ಮಹಿಳಾ ಅಧಿಕಾರಿಗೆ ಕೆಟ್ಟ ಪದ ಬಳಕೆ, ಧರಣಿ ಮಾಡಿ ಗಲಾಟೆ ಮಾಡಿ ಅಂತ ಪ್ರಚೋದನೆ, ಇದು ಸಚಿವ ಸ್ಥಾನಕ್ಕೆ ತಕ್ಕ ವರ್ತನೆನಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿನ್ನೆಯಿಂದ ಕೂಡ ಈ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆಯಾ ಅನ್ನುವಂಥ ಅನುಮಾನ ಹುಟ್ಟೋ ಹಾಗೆ ಮಾಡಿದೆ. ಸಾಮಾನ್ಯ ವ್ಯಕ್ತಿ ಅಸಭ್ಯವಾಗಿ ಮಾತನಾಡಿದ್ರೆ ಇಮಿಡಿಯೇಟ್ ಆಗಿ ಕೇಸ್ ಆಗುತ್ತಂತೆ. ಆದರೆ ಸಚಿವ ಮಾತನಾಡಿದ್ರೆ ಸರಿ ಅಂತನಾ? ಹಾಗಾದ್ರೆ ಅದು ಉನ್ನತ ಶಿಕ್ಷಣ ಸಚಿವರು ಈ ರೀತಿ ಮಾತನಾಡಿರತಕ್ಕಂಥದ್ದು.